ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇನಪ್ಪ ಬೆಂಡೆಕಾಯಿ ತೊಗೊಂಡಿದ್ದಾರೆ, ಬೆಂಡೆಕಾಯಿಂದ ಏನು ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಬನ್ನಿ, ಬೆಂಡೆಕಾಯಿಂದ ಇವತ್ತು ನಾನು ಒಂದು ಕಂಪ್ಲೀಟಾಗಿ ನಮ್ಮ ಕೂದಲಿಗೆ ಬೇಕಾದ ಒಂದು ಒಳ್ಳೆ ಹೇರ್ ಕೇರ್ ಪ್ಯಾಕೇಜನ್ನೇ ಮಾಡಿ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿನ ನಾನಿಲ್ಲಿ ಒಂದು 10 ತೊಗೊಂಡಿದ್ದೀನಿ. ನನ್ನ ಹತ್ರ ಎಳೆ ಬೆಂಡೆಕಾಯಿ ಇತ್ತು, ಹಾಗಾಗಿ ನಾನು ಎಳೆದೇ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದು ಅವೈಲಬಲ್ ಇದೆಯೋ ಅದನ್ನೇ ನೀವು ತಗೊಳ್ಳಿ. ಈ ಬೆಂಡೆಕಾಯಿಯಲ್ಲಿ ಒಂದು ನ್ಯಾಚುರಲ್ ಆಗಿ ಒಂದು ಜೆಲ್ ಟೈಪ್ ಮ್ಯೂಸಿಲೇಜ್ ಇರುತ್ತೆ. ಅದು ನಮ್ಮ ಕೂದಲನ್ನು ತುಂಬಾ ಸಾಫ್ಟ್ ಮಾಡುತ್ತೆ. ಹಾಗಾಗಿ ನಮ್ಮ ಕೂದಲು ಶೈನಿ ಸಿಲ್ಕಿ ಆಗುತ್ತೆ. ಈಗ ನಾನು ತೊಳ್ಕೊಂಬಂದಿರೋ ಬೆಂಡೆಕಾಯಿಗಳನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ ಜೆಲ್ ಏನು ಮಾಡುತ್ತೆ, ನಮ್ಮ ಕೂದಲನ್ನು ತುಂಬಾ ಸಿಲ್ಕಿ ಸ್ಮೂತಿ ಮಾಡುತ್ತೆ. ಹಾಗಾಗಿ ನಾವು ಈಸಿಯಾಗಿ ತಲೆ ಬಾಚ್ಕೋಬೋದು. ನಮಗೆ ಎಷ್ಟು ಒರಟಾದ ಕೂದಲಿದ್ರೂ ಕೂಡ ಈ ಬೆಂಡೆಕಾಯಿ ಜೆಲ್ ಹಚ್ಕೊಂಡಾಗ ನಮ್ಮ ಕೂದಲು ತುಂಬಾ ಒಂದು ಸ್ಮೂತಾಗಿ ಕನ್ವರ್ಟ್ ಆಗುತ್ತೆ, ಕಂಡೀಷನ್ ಆಗಿ ಹೋಗುತ್ತೆ. ನೆಕ್ಸ್ಟ್ ತೊಗೊಳ್ತಾ ಇರೋದು ನಾನಿಲ್ಲಿ ಅಲೋವೆರಾ. ಅಲೋವೆರಾ ನಿಮ್ಮ ಕೂದಲಿಗಂತೂ ಸ್ಕ್ಯಾಲ್ಪ್ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಲೋವೆರಾನ ಮುಂಚೆನೇ ಕಟ್ ಮಾಡಿ ಇಟ್ಬಿಡಿ ಒಂದು ದಿವಸ, ಅದರಲ್ಲಿರೋ ಎಲ್ಲೋ ಅಂಶ ಎಲ್ಲ ಹೋಗಲಿ. ಅದನ್ನೆಲ್ಲ ತೆಗೆದು ಈಗ ಸೈಡ್ಸಲ್ಲಿರುವಂಥ ಒಂದು ಮುಳ್ಳಿಂದು ಏನು ಅಂಶ ಇರುತ್ತೆ ಅದನ್ನು ಮುಳ್ಳೆಲ್ಲ ಕಟ್ ಮಾಡಿಬಿಡಿ. ಮೇಲ್ಗಡೆ ಸಿಪ್ಪೆ ಏನು ತೆಕ್ಕೊಳ್ಬೇಡಿ. ಹಾಗೇ ಅಲೋವೆರಾನ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಆ ಥರ ಚಿಕ್ಕ ಚಿಕ್ಕದಾಗಿ ಅಲೋವೆರಾನ ಕಟ್ ಮಾಡ್ಕೋಬೇಕು. ಅಲೋವೆರಾಯಿಂದನೂ ಕೂಡ ನಮ್ಮ ಹೇರ್ಸು ತುಂಬಾ ಸಾಫ್ಟ್ ಆಗುತ್ತೆ. ಯಾರ್ಯಾರಿಗೆ ತುಂಬ ಡ್ರೈ ಹೇರ್ಸ್ ಇದೆ, ತಲೆಯಲ್ಲಿ ಡ್ರೈನೆಸ್ ಇದೆ ಅನ್ನೋರು ಅವ್ರಿಗಂತೂ ಇದು ಹೇಳಿ ಮಾಡಿಸಿರೋಂಥ ಒಂದು ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಅಗಸೆ ಬೀಜ, ಫ್ಲ್ಯಾಕ್ಸ್ ಸೀಡ್ಸು. ಇದಂತೂ ಜೆಲ್ ಫಾರ್ಮಲ್ಲಿ ಯೂಸ್ ಮಾಡಿಬಿಟ್ರೆ ನಮ್ಮ ಕೂದಲು ಹೇರ್ ಗ್ರೋತು ತುಂಬ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯನೇ ನೆನೆ ಹಾಕಿ ನಾನು ಮೊಳಕೆನೂ ಬರೆಸಿದ್ದೀನಿ ನೋಡಿ, ಅದನ್ನು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಪ್ರೋಟೀನ್ ಅಂಶ ತುಂಬ ಜಾಸ್ತಿ ಇರುತ್ತೆ ಮೆಂತ್ಯ ಕಾಳಲ್ಲಿ. ಅದರಲ್ಲೂ ಮೊಳಕೆ ಬರೆಸಿದ ಕಾಳಲ್ಲಂತೂ ಪ್ರೋಟೀನೇ ಬೇಕು ನಮ್ಮ ಕೂದಲಿಗೆ. ಹಾಗಾಗಿ ಮೆಂತ್ಯ ಕಾಳು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಒಳಗೆ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದರೊಳಗೆ ನಾನು ಮೆಂತ್ಯ ನೆನೆಸಿಟ್ಟಿದ್ನಲ್ಲ, ಆ ನೀರನ್ನು ಸಮೇತ ಹಾಕ್ಕೊಂಡಿದ್ದೀನಿ. ಈ ನೀರನ್ನು ಚೆನ್ನಾಗಿ ಕಾಯಕ್ಕೆ ಬಿಡೋಣ. ಇದರಲ್ಲಿ ಫಸ್ಟಿಗೆ ನಾವು ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಫ್ಲ್ಯಾಕ್ಸ್ ಸೀಡ್ಸು ತುಂಬ ಚೆನ್ನಾಗಿ ಬೇಯಬೇಕು, ಅದರಲ್ಲಿರೋ ಜೆಲ್ಲೆಲ್ಲ ಬಿಟ್ಕೋಬೇಕಲ್ಲ. ಹಾಗಾಗಿ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ನೀರನ್ನು ಕೈ ಆಡ್ತಾ ಇರಿ. ಈ ಒಂದು ಹೇರ್ ಪ್ಯಾಕು ನಿಮ್ಮ ಕೂದಲಿಗೆ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ನೀವು ಬಳಸಿ ಯಾವಾಗ ನೀವು ಗೊತ್ತಾಗುತ್ತೆ. ನೆಕ್ಸ್ಟು ಇಂಗ್ರೀಡಿಯೆಂಟ್ ಬಂದುಬಿಟ್ಟು ನಾನು ಅಲೋವೆರಾನ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆನೆಸ್ಕೊಂಡಿದ್ನಲ್ಲ ಮೊಳಕೆ ಬರೆಸಿದ ಮೆಂತ್ಯ ಕಾಳು, ಅದನ್ನು ಹಾಕ್ಕೊಳ್ತೀನಿ. ಆಮೇಲೆ ಬೆಂಡೆಕಾಯಿನೂ ಹಾಕ್ಕೊಳ್ತೀನಿ. ಎಲ್ಲವನ್ನೂ ಹಾಕ್ಕೊಂಡು ತುಂಬ ಜೆಲ್ ಫಾರ್ಮ್ ಆಗಿ ಅದು ಕನ್ವರ್ಟ್ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲನೂ ತಂದೆಲ್ಲ ಜೆಲ್ಲೆಲ್ಲ ರಿಲೀಸ್ ಆಗುತ್ತೆ ಫ್ಲ್ಯಾಕ್ಸ್ ಸೀಡ್ಸಿಂದ, ಬೆಂಡೆಕಾಯಿಂದ. ಎಲ್ಲವೂ ಲೋಳೆ ಅಂಶ ಇರೋವಂಥ ಪದಾರ್ಥಗಳೇ. ನೋಡಿ, ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಒಂದು 10-15 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಿದ್ಮೇಲೆ ನೀವೇನು ಮಾಡಿ, ಸ್ಟ್ರೈನ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ಕೂಲಾಗಾಕ್ಬಿಡಿ. ನೋಡಿ, ನಾನು ತೋರಿಸ್ತಾ ಇರೋ ಥರ ಇಲ್ಲಿ ನಾನು ಒಂದು ಕಡೆ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಕೂಲ್ ಆದಮೇಲೆ ಮತ್ತೆ ಸ್ಟ್ರೈನ್ ಮಾಡ್ಕೊಂಡಿದ್ದ ಜ್ಯೂಸ್ ಏನಿದೆ ಅದನ್ನು ಮತ್ತೆ ಆ ಇಂಗ್ರೀಡಿಯೆಂಟ್ಸ್ ಏನೇನು ಕೆಲ್ಲ ಇತ್ತಲ್ಲ ಅದರೊಳಗೆ ಹಾಕಿ ನೀಟಾಗಿ ಚೆನ್ನಾಗಿ ಕೈಯಿಂದ ಚೆನ್ನಾಗಿ ರಸ ತೆಕ್ಕೊಳ್ತಾ ಇದ್ದೀನಿ. ಅದರೊಳಗಿರೋವಂಥ ಇನ್ನೂ ಪ್ರೋಟೀನ್ ಇತ್ತಂತಂದರೆ ಎಲ್ಲವನ್ನೂ ನಮಗೆ ಚೆನ್ನಾಗಿ ಅದರ ಬೆನಿಫಿಟ್ ಸಿಗಬೇಕು ಅಂಥೇಳಿ ನೀಟಾಗಿ ಎಲ್ಲ ಕೈಯಿಂದ ಅದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡಿಕೊಂಡು ನಾನು ಸ್ಟ್ರೈನ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಕೈಯೆಲ್ಲ ಒಂಥರ ಅಂಟೆಂಟಾಗಬೇಕು, ಲೊಳೆ ಥರ ನಮ್ಮ ಕೈಯಲ್ಲಿ ಬರಬೇಕು. ಆವಾಗ ನೀವು ಸ್ಟ್ರೈನ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನಾನೀಗ ಹೇಗೆ ಅದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ, ಹಾಗೆ ಜೆಲ್ಲಿನ ಒಂದು ಸೈಡ್ ಸಪ್ರೇಟಾಗಿ ಇಟ್ಕೊಳ್ತೀನಿ. ಈ ಒಂದು ಮಿಕ್ಸ್ಚರ್ ಏನಿರುತ್ತೆ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ನಾನೇನು ಮಾಡ್ತೀನಿ, ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಈ ಒಂದು ಪೇಸ್ಟನ್ನು ನಾವು ತಲೆಗೆ ಹೇರ್ ಪ್ಯಾಕ್ ಥರ ಹಚ್ಕೊಳ್ಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಜೆಲ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಅದನ್ನು ಸೈಡಿಗೆ ತೆಗೆದು ಇಟ್ಕೊಳ್ತೀನಿ. ಈಗ ಒಂದು ಖಾಲಿ ಬಟ್ಲು ತೊಗೊಳ್ತೀನಿ. ಅದರೊಳಗೆ ನಾನು ಏನು ಮಿಕ್ಸಿ ಮಾಡ್ಕೊಂಬಂದಿದ್ದಕ್ಕೆ ಸ್ಮೂತ್ ಪೇಸ್ಟನ್ನೆಲ್ಲ ಬಟ್ಲೊಳಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ನೀಟಾಗಿ ತುಂಬಾ ಒಂದು ಹೆಲ್ದಿ ಆದಂಥ ಹೇರ್ ಪ್ಯಾಕ್ ಇದು. ನಮ್ಮ ಕೂದಲಿಗೆ ಯಾವುದನ್ನೇ ಆಗಲಿ ನೀವು ಮಾಡ್ಕೊಳ್ಬೇಕಾದಾಗ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳ್ರಿ. ನಿಮ್ಮ ಕೂದಲಿನ ಗುಣಕ್ಕೆ ಇದು ಹೊಂದುತ್ತಾ ಇಲ್ವೋ ಅಂತ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡಿಕೊಳ್ಳ್ರಿ. ನೋಡಿ, ಕೇವಲ ಒಂದು 4 ವಸ್ತುಗಳು ಬಳಸ್ಕೊಂಡು, ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನಮ್ಮ ಕೂದಲಿನ ಸೌಂದರ್ಯ, ನಮ್ಮ ತ್ವಚೆ ಸೌಂದರ್ಯ ಎರಡನ್ನೂ ಕಾಪಾಡ್ಕೋಬೋದು. ಈಗ ನೋಡಿ, ನಾನು ಹೇಳ್ದಂಗೆ ಫಸ್ಟಿಗೆ ಜೆಲ್ ರೆಡಿಯಾಗಿದೆ, ಹೇರ್ ಜೆಲ್ಲು. ಅದಾದಮೇಲೆ ಪಕ್ಕದಲ್ಲೇ ಹೇರ್ ಪ್ಯಾಕ್ ಕೂಡ ರೆಡಿಯಾಗಿದೆ, ಹೇರ್ ಮಾಸ್ಕ್ ಅಂತ ಹೇಳ್ಬೋದು. ಇವೆರಡೂ ರೆಡಿಯಾಗಿದ್ದಾವೆ. ಇದಾದಮೇಲೆ ಇದಕ್ಕೆ ನಾವು ಬೇಕು ಅಂತ ಅಂದರೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಜೆಲ್ ಒಳಗೆ ಅದನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಆ ಥರ ನೀವು ಕೂಡ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೊಳ್ಳಿ. ವಿಟಮಿನ್ ಇ ಅಂತೂ ಹೇರ್ ಟಾನಿಕ್ ಅಂತಲೇ ಹೇಳ್ಬೋದು. ನಾನು ಎಲ್ಲ ತೊಗೊಂಡಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಕೂಡ ನಮ್ಮ ಹೇರ್ ಗ್ರೋತಿಗಂತೂ ತುಂಬಾ ಒಂದು ಇಂಪಾರ್ಟೆಂಟ್ ಆದಂಥ ವಸ್ತುಗಳು ಅಂತ ಹೇಳ್ಬೋದು. ವಿಟಮಿನ್ ಇ ಕೂಡ ನಮ್ಮ ಹೇರ್ಸ್ಗೆ ಫಿಶ್ ಆಯಿಲ್ ಏನಿರುತ್ತೆ ಅದರಲ್ಲಿ ವಿಟಮಿನ್ ಇ ತುಂಬಾ ಇರುತ್ತೆ. ನಮ್ಮ ಕೂದಲಿಗೆ ಬೇಕಾದಂಥ ಒಂದು ಮೇಯ್ನ್ ನರಿಷ್ಮೆಂಟ್ ಏನಿದೆ ಅದು ವಿಟಮಿನ್ ಇ ಕ್ಯಾಪ್ಸೂಲ್ ಕೊಡುತ್ತೆ. ವಿಟಮಿನ್ ಇ ಕ್ಯಾಪ್ಸೂಲ್ನ ನೀವು ಹೇರ್ ಪ್ಯಾಕಿಗೂ ಹಾಕ್ಬೋದು, ಬಟ್ ನಾನಿಲ್ಲಿ ಜೆಲ್ಲಿಗೆ ಹಾಕ್ತಾಯಿದ್ದೀನಿ. ನೀವು ಹೇರ್ ಪ್ಯಾಕಿಗೂ ಒಂದು ಹಾಕಿದರೆ ಏನೂ ತೊಂದರೆ ಇಲ್ಲ, ಅದಕ್ಕೂ ಕೂಡ ಸೇರಿಸಿ ನೀವು ಯೂಸ್ ಮಾಡಬಹುದು. ಒಂದು 10 ಡೇಸ್ಗೆ ಒಂದು ಸರಿ, ವಾರಕ್ಕೊಂದು ಸರಿ ಈ ಥರ ಹೇರ್ ಪ್ಯಾಕ್ಗಳನ್ನು, ಹೇರ್ ಜೆಲ್ಗಳನ್ನು ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ, ಬಿಳಿ ಕೂದಲು ಬರೋದು ತಡೆಗಟ್ಟುತ್ತೆ. ನಮಗೆ ಮುಂಚೆನೇ, ವಯಸ್ಸಿಗೂ ಮುಂಚೆನೇ ವೈಟ್ ಹೇರ್ಸ್ ಬರೋದನ್ನು ಅದು ಒಳಗಿಂದನೇ ಅದು ರಿಪೇರ್ ಮಾಡ್ಕೊಳ್ತಾ ಹೋಗುತ್ತೆ. ನಮ್ಮ ಕೂದಲಿನ ಆರೋಗ್ಯ ಒಳಗಿಂದ ಕಾಪಾಡ್ಕೊಳ್ತಾ ಹೋಗುತ್ತೆ. ಡ್ಯಾಂಡ್ರಫ್ ಇತ್ತು ಅಂತಂದರೆ ಡ್ಯಾಂಡ್ರಫ್ ಕೂಡ ಹೊರಟೋಗುತ್ತೆ. ಸ್ಕ್ಯಾಲ್ಪಿಗೆ ಸಂಬಂಧಪಟ್ಟಂಗೆ ಏನಾದರೂ ಡಿಸೀಸಸ್ ಇದ್ದರೆ, ತುರಿಕೆ ಇತ್ತು ಅಂತಂದರೆ ಅದು ಕೂಡ ಎಲ್ಲ ನಿಮಗೆ ಕ್ಲಿಯರ್ ಆಗೋಗುತ್ತೆ. ನೋಡಿ, ಈ ಥರ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ಲು ಅಂತ ಅನಿಸಿದ್ರೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದು ಹೆಸರು ತಗೊಳ್ತೀನಿ. ಈಗ ನೋಡಿ, ಯಾವುದಾದ್ರೂ ನೀವು ಯೂಸ್ ಮಾಡುವಂಥ ಒಂದು ಶಾಂಪೂನ ಈ ಜೆಲ್ ಒಳಗೆ ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ಕಂಡೀಷ್ನರ್ ಆಗೋ ಕೆಲಸ ಮಾಡುತ್ತೆ. ರಿಸಲ್ಟ್ಸ್ನ ನೀವೇ ನೋಡಿ ಆಶ್ಚರ್ಯ ಆಗ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.